ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ. ಇವತ್ತೊಂದು ವಿಭಿನ್ನವಾದಂತಹ ವಿಡಿಯೋವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ವಿಡಿಯೋ ಅಂತ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಹಾಗಾದರೆ ಇವತ್ತು ನಾನೊಂದು ವ್ಯಕ್ತಿಯನ್ನು ಪರಿಚಯಿಸುವುದಕ್ಕಿದ್ದೇನೆ. ಆ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದರೆ ಅಜಿತ್ ಹನುಮಕ್ಕನವರ್. ಎಸ್, ಅಜಿತ್ ಅಂತ ಕೇಳಿದರೆ ಒಂದಷ್ಟು ಜನ ಉತ್ತರಿಸಬಹುದು, ಅಜಿತ್ ಒಬ್ಬ ಖ್ಯಾತ ಪತ್ರಕರ್ತ ಹೌದು ಅಂತ ಹೇಳಿ. ಕೆಲವರು ಹೇಳಬಹುದು ಒಂದಷ್ಟು ಆಪಾದನೆಗಳನ್ನು ತನ್ನ ಮೇಲೆ ಹೊರಿಸಿಕೊಂಡಿರುವಂತಹ ವ್ಯಕ್ತಿ. ಕೆಲವರು ಹೇಳಬಹುದು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ಪತ್ರಿಕೋದ್ಯಮದಲ್ಲಿ ತೊಡಗಿರುವಂತಹ ವ್ಯಕ್ತಿ ಅಂತ ಹೇಳಿ ಕೆಲವರು ಉತ್ತರಿಸಬಹುದು. ಆದರೆ ನಿಮ್ಮೆಲ್ಲ ಈ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರಿಸ್ತೇನೆ. ಹೇಗೆ? ಈ ಅಜಿತ್ ಹನುಮಕ್ಕನವರು ಅಂತ ಕೇಳಿದರೆ ಯಾರು, ಅವರ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು ಏನು ಅನ್ನುವಂತಹ ಪ್ರಶ್ನೆಗೆ ನೇರವಾಗಿ ಉತ್ತರಿಸುವವನಿದ್ದೇನೆ. ಹಾಗಾದರೆ ತಡ ಮಾಡುವುದಿಲ್ಲ, ಈ ಅಜಿತ್ ಹನುಮಕ್ಕನವರು ಯಾರು ಬನ್ನಿ ನೋಡೋಣ. ವೀಕ್ಷಕರೇ, ನೀವೆಲ್ಲ ಅಜಿತ್ ಹನುಮಕ್ಕನವರನ್ನ ನೋಡಿರ್ತೀರಿ, ಅಲ್ಲ ಕೇಳಿರ್ತೀರಿ. ಅಜಿತ್ ಹನುಮಕ್ಕನವರಿಂದಾಕ್ಷಣ ಎಲ್ಲರೂ ಪಟ್ಟಂತ ಉತ್ತರಿಸಬಹುದು, ಅಜಿತ್ ಸುವರ್ಣ ನ್ಯೂಸ್ ಆಂಕರ್ ಎಂದು. ಆದರೆ ಅದಕ್ಕಿಂತ ಹೆಚ್ಚಾದ ವಿಚಾರಗಳು ಬೇರೆನೇ ಇದೆ. ಅಜಿತ್ ಹನುಮಕ್ಕನವರು ಮೂಲತಃ ಹುಬ್ಬಳ್ಳಿಯವರು. 27 ಜನವರಿ 1976ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ. ಶಾಲಾ ಜೀವನದಲ್ಲಿಯೇ ಉತ್ತಮ ವಿದ್ಯಾರ್ಥಿಯಾಗಿದ್ದಂತಹ ಅಜಿತ್ ಮುಂದಕ್ಕೆ PUCಯನ್ನ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ MSc ಪದವಿಯನ್ನ ಎಲೆಕ್ಟ್ರಾನಿಕ್ಸ್ ಇನ್ ಟಿವಿ ನ್ಯೂಸ್ ಪ್ರೊಡಕ್ಷನ್ ಎನ್ನುವ ವಿಚಾರದಲ್ಲಿ ಪಡೆದುಕೊಳ್ತಾರೆ. ಆರಂಭದ ದಿನಗಳಲ್ಲಿ ಖ್ಯಾತ ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ದಂತಹ ರವಿ ಬೆಳಗೆರೆಯವರೊಂದಿಗೆ ಕೆಲಸ ಮಾಡಿದಂತಹ ಅನುಭವವನ್ನು ಹೊಂದಿದ್ದಾರೆ. ತದನಂತರದ ದಿನಗಳಲ್ಲಿ ದೂರದರ್ಶನ ವಾಹಿನಿಗೆ ಪ್ರವೇಶವನ್ನು ಪಡೆದು ETV, TV9 ಚಾನೆಲ್ಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಸುವರ್ಣ ನ್ಯೂಸ್ 24x7 ಎನ್ನುವಂತಹ ಸ್ಯಾಟಲೈಟ್ ಚಾನೆಲ್ನಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದು, ಆರಂಭದ ದಿನಗಳಲ್ಲಿ ಕ್ರೈಮ್ ನ್ಯೂಸ್ಗಳನ್ನ ನಡೆಸಿಕೊಂಡು ಬರುತ್ತಿದ್ರು. ಸದ್ಯಕ್ಕೆ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಪ್ರಧಾನ ಸಂಪಾದಕರಾಗಿಯೋ, ನ್ಯೂಸ್ ಅವರ್ ಎನ್ನುವ ಕಾರ್ಯಕ್ರಮದ ನಿರೂಪಕರಾಗಿಯೋ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ತಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ವಿಚಾರಗಳ ಬಗೆಗೆ ಚರ್ಚೆಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ತಮ್ಮ ನೇರ ಮತ್ತು ಖಡಕ್ ಸಂದರ್ಶನದ ಮುಖಾಂತರ ಪ್ರಸಿದ್ಧಿಯನ್ನ ಪಡೆದಿದ್ದು, ಸಾಕಷ್ಟು ವಿವಾದಗಳಿಗೆ ಕೂಡ ಒಳಗಾಗಿದ್ದಾರೆ. ಇತ್ತೀಚಿನ ವಿವಾದವನ್ನ ನೋಡುವುದಾದ್ರೆ 2024ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಏನಪ್ಪಾ ಅಂದ್ರೆ, ಅವರು ನಡೆಸುತ್ತಿದ್ದಂತಹ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನದ ಧ್ವಜವನ್ನ ಬಳಕೆ ಮಾಡಿದ್ರಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿತ್ತು. ಅಜಿತ್ ಇತ್ತೀಚೆಗೆ ನಡೆಸಿದ ಇಸ್ರೇಲ್ ಯುದ್ಧದ ಸಂದರ್ಭ ಅಲ್ಲಿಗೆ ತೆರಳಿ ಇಸ್ರೇಲ್ನ ಯುದ್ಧ ಭೂಮಿಯಲ್ಲಿ ನಿಂತು ವರದಿ ಮಾಡಿದ ವಿಚಾರವು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಷ್ಟೆಲ್ಲ ಸಾಧನೆ ಮಾಡಿದ ಅಜಿತ್ ಹನುಮಕ್ಕನವರಿಗೆ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳು ಕೂಡ ಸಂದಿವೆ. ಇಷ್ಟೆಲ್ಲ ಇರುವ ಅಜಿತ್ ರವರ ಸಾಂಸಾರಿಕ ಬದುಕನ್ನ ನೋಡುವುದಾದ್ರೆ, ಅಜಿತ್ ರವರು ಸಹನಾ ಭಟ್ ಎನ್ನುವವರನ್ನ ವಿವಾಹವಾಗಿ 2 ಅವಳಿ ಮಕ್ಕಳನ್ನ ಪಡೆದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನೀವಂದುಕೊಂಡ ಹಾಗೆ ಅಜಿತ್ ಹನುಮಕ್ಕನವರು ಖಂಡಿತವಾಗಿಯೂ ಸಣ್ಣ ವ್ಯಕ್ತಿಯಲ್ಲ, ಸತತವಾದಂತಹ ಪರಿಶ್ರಮದಿಂದ ಮೇಲೆ ಬಂದಂತಹ ವ್ಯಕ್ತಿ. ಸದ್ಯಕ್ಕೆ ಧರ್ಮಸ್ಥಳ ಹಾಗೂ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ. ಇದು ಅಜಿತ್ ಹನುಮಕ್ಕನವರ ಬಗ್ಗೆ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾಹಿತಿ ಬೇಕು ಅನ್ನುವ ಹಾಗೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಅಜಿತ್ ಹನುಮಕ್ಕನವರು ಯಾರು ಎನ್ನುವುದನ್ನು ನಿಮಗೆ ಉತ್ತರಿಸಿದ್ದೇನೆ. ಅಜಿತ್ನ ಬಗ್ಗೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.